ಹಾಯ್ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ಲಿಕ್ಕಿರುವ ರೆಸಿಪಿ ಯಾವುದಂತ ಹೇಳಿದ್ರೆ ಬೇಬಿ ಕಾರ್ನಿಂದ ಮಾಡುವಂತಹ ಕಬಾಬ್. ತುಂಬಾ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ತೋರಿಸ್ತೀನಿ. ಮೊದಲನೇದಾಗಿ ಬೇಬಿ ಕಾರ್ನನ್ನು ತೊಗೊಂಡು ಅಂದರೆ ಹೇಳಿದ್ರೆ ಬೇಬಿ ಕಾರ್ನ್ ಈ ರೀತಿ ಇರುತ್ತೆ. ಅದನ್ನು ಮತ್ತೆ ಏನು ಮಾಡಬೇಕು, ಡಿವೈಡ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ನಾವು ಬೇಬಿ ಕಾರ್ನ್ ಮಂಚೂರಿ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ. ನಾನು ಕಬಾಬ್ ಮಾಡ್ತಿರೋದ್ರಿಂದ ಕೆಲವರು ಇಷ್ಟಪಟ್ಟರೆ ಹಾಗೆ ಉದ್ದ ನಾವು ಬಜ್ಜಿ ಟೈಪಲ್ಲಿ ಹಾಕ್ತೀವಲ್ಲ ಆ ರೀತಿಯೂ ಹಾಕ್ಬೋದು. ನಾನಿವಾಗ ಒಂದು ಬೇಬಿ ಕಾರ್ನಲ್ಲಿ 4 ಪೀಸ್ಗಳನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಏನು ಮಾಡಬೇಕು, ಪೀಸ್ಗಳನ್ನ ಮಾಡಿ ರೆಡಿ ಇಟ್ಕೊಳ್ಳೋದು. ನೋಡಿ, ಎಲ್ಲ ಬೇಬಿ ಕಾರ್ನನ್ನು ಒಂದೊಂದು 2 ಪಾಕೆಟ್ ತಂದಿದ್ದೆ. ಒಂದು ಪಾಕೆಟು 40 ರೂಪೀಸ್ ಏನೋ ಬರುತ್ತೆ. 2 ಪಾಕೆಟ್ ತಂದಿದ್ದೆ ನಾನು. ಅಷ್ಟು ಬೇಬಿ ಕಾರ್ನನ್ನು ನೀಟಾಗಿ ಕಟ್ ಮಾಡಿ ನಾನೇನು ಮಾಡ್ತಿದ್ದೀನಿ, ಮೊದಲನೇದಾಗಿ ಬಿಸಿನೀರು, ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟು ಎರಡನ್ನೂ ಹಾಕಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಕುದೀತಾ ಇದೆ. ಇದರೊಳಗಡೆ ಆ ಬೇಬಿ ಕಾರ್ನನ್ನು 2 ನಿಮಿಷಗಳ ಕಾಲ ನೆನೆಸ್ತೀನಿ. ನೀವು ಅದು ನೀರು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೋದು. ಬೇಕಾದರೆ ಒಂದು 2 ನಿಮಿಷಗಳ ಕಾಲ ನೀರಲ್ಲಿ ಇರಬೇಕಾಗತ್ತೆ. ನೋಡಿ, ಈ ರೀತಿ ಆಗುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಸಣ್ಣ ಸಣ್ಣ ನಾರುಗಳು ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ನೋಡಿ, ಆ ರೀತಿ ನಾರುಗಳೆಲ್ಲ ಏನಾಗುತ್ತೆ, ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸಣ್ಣ ಸಣ್ಣದೇನಾದರೂ ಹುಳಗಳಿದ್ರೂ ಸುದ ಕ್ಲಿಯರ್ ಆಗುತ್ತೆ. ಇದು ನೀಟಾಗಿ ಬಿಸಿನೀರಲ್ಲಿ ಈ ರೀತಿ ಕುದಿಸ್ಕೋಬೇಕು. ಕುದಿಸ್ಕೊಳ್ಳೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಬಿಸಿನೀರಲ್ಲಿ ಹಾಕಿ ತೊಳ್ಕೊಬೋದು. ಬೇಕಾದರೆ ಈ ರೀತಿ ಎಲ್ಲ ಗಲೀಜು ಏನೇನು ಎಕ್ಸ್ಟ್ರಾ ಇರುತ್ತೆ ಅದೆಲ್ಲ ಬಂದುಬಿಡುತ್ತೆ. ನಾವು ಈಗ ಏನು ಮಾಡಬೇಕಂತ ಹೇಳಿದ್ರೆ ಬಿಸಿನೀರಿಂದ ಅದನ್ನು ಹೊರಗಡೆ ತೊಗೊಳ್ಳೋದು. ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ವಯಸ್ಸಾದಂಥವ್ರು ಚಿಕನ್ನು ಮಟನ್ನು ತಿನ್ನೋಕ್ಕಾಗಲ್ಲ, ಅಲ್ಲಿಲ್ಲ ಅನ್ನೋ ಅಂಥವರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲರೂ ಇಷ್ಟಪಡುವಂಥದ್ದು ಸ್ನ್ಯಾಕ್ಸ್. ಇದು ಖಂಡಿತ ಇಷ್ಟ ಆಗುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಇವಾಗ ನೀಟಾಗಿ ಕುದಿಸ್ಕೊಂಡು ಆರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಲಿಸ್ಬೇಕಾದ್ರೆ ಬಿಸಿ ಇರುತ್ತೆ ಅಂತೇಳಿ ಆರಿಸಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು ಒಂದು 4 ಸ್ಪೂನು ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ಕಬಾಬ್ ಪೌಡರು ಯಾವುದಾದ್ರೂ ಹಾಚಿ ಆಗಿರ್ಬೋದು, ಯಾವುದಾಗಿರ್ಬೋದು, ಮತ್ತು ಕರಿಬೇವು. ಇದು ಒಣಮೆಣಸಿನ್ಕಾಯಿ ಫ್ಲೆಕ್ಸ್ ಅಂತ ಹೇಳಿದ್ರೆ ಅದನ್ನು ನಾವು ಗ್ರೈಂಡ್ ಮಾಡ್ಕೊಂಡಿರೋದು. 1-2 ಸೆಕೆಂಡಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಆ ರೀತಿ ಸಿಗುತ್ತೆ. ಒಣಮೆಣಸಿನ್ಕಾಯಿ ಪೌಡರು, ಇದು ಬಂದು ಮೆಂತ್ಯ ಪೌಡರು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ನಾನು ಒಣಮೆಣಸಿನ್ಕಾಯ್ದು ಏನಂತ ತೊಗೊಂಡಿದ್ದೀನಿ, ಖಾರ ಇರುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡೋದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗಿರುತ್ತೆ, ರುಚಿಗೆ ಎಷ್ಟಿರುತ್ತೆ ಐಟಮ್ಸ್ ನೋಡಿ ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು ಇರುತ್ತಲ್ಲ, ನಂತರ ನಾವು ಈಗ ಕರಿಬೇವೇನಿದೆ ಅದು ಮತ್ತು ಕಾರ್ನ್ಫ್ಲವರು ಹಾಕ್ಕೊಂಡು ಮತ್ತು ಕಬಾಬ್ ಪೌಡರು ಅಷ್ಟನ್ನು ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಮನೇಲಿ ಇತ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಮೊಟ್ಟೆನೂ ಸುದ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೋಬೋದು. ಎಗ್ಗನ್ನು ನಾನಿವತ್ತು ಸ್ವಲ್ಪ ಮಂಡೆ ಆಗಿರೋದ್ರಿಂದ ಎಗ್ಗನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಕಿದರೆ ಈ ರೀತಿ ಮಿಕ್ಸ್ ಆಗಿ ರೆಡಿ ಆಗುತ್ತೆ. ಇದನ್ನು ಒಂದು 5 ನಿಮಿಷಗಳ ಕಾಲ ನಾವು ನೆನೆಯೋಕ್ಕೆ ಇಡೋದು. ಯಾವುದೇ ರೀತಿ ನೀರು ಬಿಟ್ಕೊಳ್ಳಲ್ಲ, ಏನಾಗಲ್ಲ. ನೀಟಾಗಿ ಅದು ರುಚಿಯೆಲ್ಲ ಹಿಡ್ಕೊಳ್ಳುತ್ತೆ. ಒಂದು 5 ನಿಮಿಷಗಳ ಕಾಲ ಇದನ್ನು ಇಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋದು. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ನಾವು ಅದನ್ನು ಎಣ್ಣೆ ಒಳಗಡೆ ಹಾಕಬೇಕು. ಜಾಸ್ತಿ ಎಣ್ಣೆ ತೊಗೊಳ್ಳೋದು ಬೇಡ, ಸ್ವಲ್ಪ ಎಣ್ಣೆ ತೊಗೊಳ್ಳೋದು. ಎಣ್ಣೆ ಕಾದಿರೋದ್ರಿಂದ ಒಂದೊಂದಾಗಿ ಬಿಡಿಸಿ ನೀವು ಅದನ್ನು ಹಾಕಿದ್ರೆ ಈ ಟೈಪಲ್ಲಿ ಬರುತ್ತೆ ನಿಮಗೆ. ನೋಡಿ, ಜಾಸ್ತಿ ಬೇಯಿಸೋದೇನು ಬೇಡ. ನಾವು ಆಲ್ರೆಡಿ ಬಿಸಿನೀರಲ್ಲೂ ಅದನ್ನು ಬರ್ನ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಸ್ವಲ್ಪ 2 ನಿಮಿಷಗಳ ಕಾಲ ಇದ್ದರೆ ಸಾಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಮತ್ತು ಜಾಸ್ತಿ ಎಣ್ಣೆ ತೊಗೊಳ್ಳಲ್ಲ. ಎಣ್ಣೆ ಕುಡಿಯುತ್ತೆ ಅಂತ ಹೇಳ್ತಾರಲ್ಲ, ಆ ಥರನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತೊಮ್ಮೆ ಸಿಗೋದ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ. ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಆ್ಯಂಡ್ ದೆನ್ ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ರೆಸಿಪಿ ಜೊತೆಗೆ ಮತ್ತೆ ಸಿಗೋದ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.